ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹರೀಶ್. ಸಿಲಿಕಾನ್ ಸಿಟಿ ಬೆಂಗಳೂರಿನ ಟ್ರಾಫಿಕ್ ಬಗ್ಗೆ ನಮಗೆಲ್ಲ ಗೊತ್ತೇ ಇದೆ. ಆದರೆ ಈ ಟ್ರಾಫಿಕ್ ಕಿರಿಕಿರಿಗೆ ಮುಕ್ತಿ ನೀಡಲು ನಮ್ಮ ಮೆಟ್ರೋ ಈಗ ಭವಿಷ್ಯದ ತಂತ್ರಜ್ಞಾನವನ್ನು ನಮ್ಮ ಕಣ್ಣು ಮುಂದೆ ತರುತ್ತಿದೆ. ಹೌದು, ನೀವು ಕೇಳುತ್ತಿರುವುದು ನಿಜ. ಇನ್ನು ಮುಂದೆ ಬೆಂಗಳೂರು ಮೆಟ್ರೋದಲ್ಲಿ ರೈಲು ಓಡಿಸಲು ಡ್ರೈವರ್ ಇರುವುದಿಲ್ಲ. ಕಂಪ್ಯೂಟರ್ ತಾನಾಗಿಯೇ ಬಾಗಿಲು ತೆರೆಯುತ್ತೆ, ತಾನಾಗಿಯೇ ಸ್ಪೀಡ್ ಕಂಟ್ರೋಲ್ ಮಾಡುತ್ತೆ, ಸ್ಟೇಷನ್ ಬಂದಾಗ ತಾನಾಗಿಯೇ ಬ್ರೇಕ್ ಹಾಕುತ್ತೆ. ನಿಮಗೆ ಗೊತ್ತಾ, ಇತ್ತೀಚೆಗಷ್ಟೇ ಬೆಂಗಳೂರಿನ ಪ್ರಮುಖ ಐಟಿ ಹಬ್ಬುಗಳನ್ನು ಸಂಪರ್ಕಿಸುವ ಬ್ಲೂ ಲೈನ್ ಮೆಟ್ರೋ ಕಾರಿಡಾರಿಗಾಗಿ ಮೊದಲ ಹೈಟೆಕ್ ಡ್ರೈವರ್ಲೆಸ್ ರೈಲು ಬೆಂಗಳೂರಿನ ಬೈಯಪ್ನಲ್ಲಿ ಡಿಪೋಗೆ ಬಂದು ತಲುಪಿದೆ. ಹಾಗಾದರೆ ಈ ಡ್ರೈವರ್ಲೆಸ್ ಮೆಟ್ರೋ ಹೇಗೆ ಕೆಲಸ ಮಾಡುತ್ತೆ, ಇದು ಎಷ್ಟು ಸೇಫ್, ಯಾವ ಯಾವ ಲೈನ್ಗಳಲ್ಲಿ ಈ ರೈಲುಗಳು ಓಡಾಡಲಿವೆ, ಇದರಿಂದ ಬೆಂಗಳೂರಿಗರಿಗೆ ಸಿಗಲಿರುವ ಲಾಭಗಳೇನು, ಈ ಎಲ್ಲ ರೋಮಾಂಚಕ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀವಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲನೇದಾಗಿ ಈಗ ಬಂದಿರುವ ಲೇಟೆಸ್ಟ್ ಅಪ್ಡೇಟ್ ಏನಂದ್ರೆ, ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್ ಅಂದರೆ ನಮ್ಮ ಹೆಮ್ಮೆಯ BEML ಸಂಸ್ಥೆಯ ಸೆಂಟ್ರಲ್ ಸಿಲ್ಕ್ ಬೋರ್ಡ್ನಿಂದ KR ಪುರಂ ಮತ್ತು ಏರ್ಪೋರ್ಟ್ಗೆ ಸಂಪರ್ಕಿಸುವ ಬ್ಲೂ ಲೈನ್ ಮೆಟ್ರೋಗಾಗಿ ಮೊದಲ 6 ಕೋಚ್ಗಳ ಚಾಲಕರಹಿತ ರೈಲನ್ನು ಯಶಸ್ವಿಯಾಗಿ ಡೆಲಿವರಿ ಮಾಡಿದೆ. ಈ ರೈಲುಗಳು ಕೇವಲ ಚಾಲಕರಹಿತ ಮಾತ್ರವಲ್ಲ, ಇವುಗಳಲ್ಲಿ ಅತ್ಯಾಧುನಿಕ ಫೀಚರ್ಗಳಿವೆ. LED ಅನಿಮೇಟೆಡ್ ರೂಟ್ ಮ್ಯಾಪ್, ರೈಲು ಎಲ್ಲಿದೆ, ಮುಂದಿನ ಸ್ಟೇಷನ್ ಯಾವುದು ಎಂಬುದನ್ನು ತೋರಿಸಲು ಅತ್ಯಾಧುನಿಕ LCD ಸ್ಕ್ರೀನ್ಗಳನ್ನು ಅಳವಡಿಸಲಾಗಿದೆ. ಅಪ್ಗ್ರೇಡೆಡ್ ಸೇಫ್ಟಿ ಸಿಸ್ಟಮ್, ರೈಲಿನ ಸುತ್ತಲೂ ಯಾವುದೇ ಸಣ್ಣ ಅಡಚಣೆ ಉಂಟಾದರೂ ತಕ್ಷಣವೇ ಗ್ರಹಿಸುವ ಸೆನ್ಸಾರ್ಗಳಿವೆ. ಲಗೇಜ್ ರ್ಯಾಕ್ಗಳು, ಈ ಲೈನ್ ನೇರವಾಗಿ ಕೆಂಪೇಗೌಡರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೋಗುವುದರಿಂದ ಪ್ರಯಾಣಿಕರ ಲಗೇಜ್ ಇಡಲು ವಿಶೇಷ ಜಾಗವನ್ನು ವಿನ್ಯಾಸಗೊಳಿಸಲಾಗುತ್ತಿದೆ. ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋದಾದರೆ, ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರಬಹುದು, ಡ್ರೈವರ್ ಇಲ್ಲದೆ ರೈಲು ಓಡುವುದು ಹೇಗೆ, ಇದು ಸುರಕ್ಷಿತವೇ? ಖಂಡಿತ ಸುರಕ್ಷಿತ. ಈ ತಂತ್ರಜ್ಞಾನವನ್ನ CBTC ಕಮ್ಯುನಿಕೇಶನ್ಸ್ ಬೇಸ್ಡ್ ಟ್ರೈನ್ ಕಂಟ್ರೋಲ್ ಸಿಗ್ನಲ್ನಿಂದ ಇದನ್ನ ಕಂಟ್ರೋಲ್ ಮಾಡಲಾಗ್ತದೆ. ಇದರಲ್ಲಿ ಕಮ್ಯುನಿಕೇಶನ್ ತುಂಬಾ ಸ್ಟ್ರಾಂಗ್ ಆಗಿರುತ್ತದೆ. ಮೆಟ್ರೋ ಭಾಷೆಯಲ್ಲಿ ಹೇಳಬೇಕಂದ್ರೆ ಇದು GOA4 ಅಂತ, ಗ್ರೇಡ್ ಆಫ್ ಆಟೋಮೇಷನ್ 4 ಅಂತ ಮಟ್ಟದ ಅನಿಮೇಷನ್ ಆಗಿದೆ. ಅಂದ್ರೆ ರೈಲ್ ಸ್ಟಾರ್ಟ್ ಆಗೋದರಿಂದ ಹಿಡಿದು ಸ್ಟೇಷನ್ ಅನ್ನು ನಿಲ್ಲುವುದು, ಬಾಗಿಲುಗಳನ್ನು ಆಟೋಮೆಟಿಕ್ ಆಗಿ ಲಾಕ್ ಮಾಡುವುದು ಮತ್ತು ಏನಾದರೂ ತುರ್ತು ಪರಿಸ್ಥಿತಿ ಬಂದರೆ ತಾನಾಗಿಯೇ ಬ್ರೇಕ್ ಹಾಕುವ ಸಂಪೂರ್ಣ ನಿಯಂತ್ರಣವನ್ನ ಕೇಂದ್ರ ಕಂಟ್ರೋಲ್ ರೂಮ್ ನಿರ್ವಹಿಸುತ್ತದೆ. ತಾಂತ್ರಿಕವಾಗಿ ಮಾನವ ಸಹಜ ತಪ್ಪುಗಳಿಗೆ ಇಲ್ಲಿ ಜಾಗವೇ ಇರುವುದಿಲ್ಲ. ಅಂತಂದ್ರೆ ಹ್ಯೂಮನ್ ಎರರ್ಸ್ಗೆ ಇಲ್ಲಿ ಯಾವುದೇ ರೀತಿಯಾಗಿ ಜಾಗ ಇರೋದಿಲ್ಲ. ಯಾಕೆಂತಂದ್ರೆ ಇದನ್ನ ಟೋಟಲ್ ಸಿಸ್ಟಮ್ ಆಪರೇಟ್ ಮಾಡೋದ್ರಿಂದ ಯಾವುದೇ ತೊಂದರೆಗಳಾಗಿಲ್ಲ ಅನ್ನೋ ಮಾಹಿತಿ ಕೂಡ ಈಗ ನಮಗೆ ಸಿಗ್ತಾ ಇರುವಂತದ್ದು. ಜೊತೆಗೆ ಈ ಡ್ರೈವರ್ಲೆಸ್ ಟ್ರೈನ್ ಯಾವ ರೂಟ್ ಎಲ್ಲ ಓಡಾಡುತ್ತೆ ಅಂತ ನಾವು ನೋಡೋದಾದ್ರೆ, ಯಾವೆಲ್ಲ ರೂಟ್ಗಳಲ್ಲಿ ಈ ಡ್ರೈವರ್ಲೆಸ್ ರೈಲುಗಳು ಬರಲಿವೆ ಅಂತ ನೋಡೋದಾದ್ರೆ, ಬೆಂಗಳೂರಿನಲ್ಲಿ ಕೇವಲ ಒಂದು ಲೈನ್ ಅಷ್ಟೇ ಅಲ್ಲ, ಒಟ್ಟು 3 ಪ್ರಮುಖ ಕಾರಿಡಾರ್ಗಳಲ್ಲಿ ಈ ತಂತ್ರಜ್ಞಾನ ಬರಲಿದೆ. ಯೆಲ್ಲೋ ಲೈನ್ RV ರೋಡ್ ನಿಂದ ಎಲೆಕ್ಟ್ರಾನಿಕ್ ಸಿಟಿ ಮಾರ್ಗವಾಗಿ ಬೊಮ್ಮಸಂದ್ರದವರೆಗಿನ 19 ಕಿಲೋಮೀಟರ್ ಹಾದಿ. ಈಗಾಗಲೇ ಇಲ್ಲಿ ಚಾಲಕರಹಿತ ರೈಲುಗಳ ಟೆಸ್ಟಿಂಗ್ ಪ್ರಕ್ರಿಯೆಗಳು ಮುಂದುವರೆದಿದ್ದು, ಮೆಟ್ರೋ ಸಂಚಾರದ ಫ್ರೀಕ್ವೆನ್ಸಿ ಇನ್ನೂ ಕಮ್ಮಿ ಮಾಡಲು ತೈತಾಗಾಡ್ ರೈಲ್ ಸಿಸ್ಟಮ್ನಿಂದ ಹೊಸ ರೈಲುಗಳು ಬರುತ್ತಿವೆ. ಬ್ಲೂ ಲೈನ್ ಸೆಂಟ್ರಲ್ ಸಿಲ್ಕ್ ಬೋರ್ಡ್ನಿಂದ KR ಪುರಂ ವರೆಗಿನ ಔಟರ್ ರಿಂಗ್ ರೋಡ್ ORR ಭಾಗದಿಂದ ಡಿಸೆಂಬರ್ 26ರ ಒಳಗೆ ಮುಗಿಸುವ ಗುರಿ ಇದೆ. ಅಂದ್ರೆ ಇದೇ ವರ್ಷ ಡಿಸೆಂಬರ್ ಒಳಗೆ ಮುಗಿಸ್ಬೇಕಂತ ಗುರಿ ಇಟ್ಕೊಂಡಿದ್ದಾರೆ. ಅಲ್ಲಿಂದ ನೇರವಾಗಿ ಏರ್ಪೋರ್ಟ್ಗೆ ಹೋಗುವ ಲೈನ್ ಪಿಂಕ್ ಲೈನ್ ಕಾಳೇನ ಅಗ್ರಹಾರದಿಂದ ನಾಗವಾರದವರೆಗಿನ ಲೈನ್. ಇದರ ಎಲಿವೇಟೆಡ್ ಸೆಕ್ಷನ್ಗೆ ಈಗಾಗಲೇ BEML 6 ರೈಲುಗಳನ್ನ ಒದಗಿಸಿದೆ. ಸದ್ಯದ ಪರಿಸ್ಥಿತಿ ಮತ್ತು ಸವಾಲುಗಳು ಏನಂತಂದ್ರೆ, ಈ ಡ್ರೈವರ್ಲೆಸ್ ಟ್ರೈನ್ ಪ್ರಕಾರ ನಾವು ನೋಡೋದಾದ್ರೆ, ಆದ್ರೆ ಮೆಟ್ರೋ ಪ್ರಿಯರೇ, ಇಲ್ಲೊಂದು ಸಣ್ಣ ಟ್ವಿಸ್ಟ್ ಇದೆ. ರೈಲು ಏನೋ ಡಿಪೋಗೆ ಬಂದು ತಲುಪಿದೆ, ಆದರೆ ಔಟರ್ ರಿಂಗ್ ರೋಡ್ ಅಲ್ಲಿ ಟ್ರ್ಯಾಕ್ ಅಳವಡಿಸುವ ಮತ್ತು ಸ್ಟೇಷನ್ಗಳ ಕಾಮಗಾರಿ ಇನ್ನೂ ಪ್ರಗತಿಯಲ್ಲಿದೆ. BMRCL ಅಧಿಕಾರಿಗಳ ಪ್ರಕಾರ ಈ ರೈಲನ್ನು ಮುಂದಿನ 5 ತಿಂಗಳುಗಳ ಕಾಲ ಕಠಿಣವಾದ ಸ್ಟ್ಯಾಟಿಟಿಕ್ ಮತ್ತು ಡಿಪೋ ಟ್ರಯಲ್ಗೆ ಒಳಪಡಿಸಲಾಗುತ್ತದೆ. ಟ್ರ್ಯಾಕ್ ಸಂಪೂರ್ಣವಾಗಿ ಸಿದ್ಧವಾದ ಬಳಿಕವಷ್ಟೇ ಮೇನ್ ಲೈನ್ ನಲ್ಲಿ ಹೈ ಸ್ಪೀಡ್ ಟೆಸ್ಟಿಂಗ್ ನಡೆಯಲಿದೆ. ಇನ್ನೊಂದು ಮುಖ್ಯವಾದ ವಿಷಯ ಏನಂತಂದ್ರೆ, ರೈಲುಗಳು ಡ್ರೈವರ್ಲೆಸ್ ತಂತ್ರಜ್ಞಾನ ಹೊಂದಿದ್ದರೂ ಆರಂಭದ ದಿನಗಳಲ್ಲಿ ಸುರಕ್ಷತೆ ದೃಷ್ಟಿಯಿಂದ ಮತ್ತು ಪ್ರಯಾಣಿಕರ ಆತ್ಮವಿಶ್ವಾಸ ಹೆಚ್ಚಿಸಲು ಒಬ್ಬರು ಟ್ರೈನ್ ಆಪರೇಟರ್ ಡ್ರೈವರ್ ಒಳಗಡೆ ಇದ್ದೇ ಇರುತ್ತಾರೆ. ಸಿಸ್ಟಮ್ ಸಂಪೂರ್ಣವಾಗಿ 100ಕ್ಕೆ 100 ಪರ್ಫೆಕ್ಟ್ ಆಗಿದೆ ಎಂದು ಕನ್ಫರ್ಮ್ ಆದ ಮೇಲೆ ಮಾತ್ರ ಪೂರ್ಣ ಪ್ರಮಾಣದ ಚಾಲಕರಹಿತ ಸಂಚಾರ ಆರಂಭವಾಗುತ್ತದೆ. ಅಂದ್ರೆ ಇದರ ಅರ್ಥ ಆಯ್ತು ಅನ್ಕೊಂತೀನಿ ವೀಕ್ಷಕರೇ. ಚಾಲಕ ರಹಿತ ಟ್ರೈನ್ ಇದು ಆಗಿದ್ರೂ ಕೂಡ
ಜನರು ಭಯ ಬಿದ್ದು ಎಲ್ಲಿ ಹತ್ತಲ್ವೋ ಅನ್ನೋದಕ್ಕೋಸ್ಕರ ಅದು ಪರ್ಫೆಕ್ಟಾಗಿ ಕೆಲಸ ಆಗೋವರೆಗೂ ಅಥವಾ ಜನರಿಗೆ ಇದು ಟ್ರೈನಲ್ಲಿ ಡ್ರೈವರ್ ಇಲ್ಲ ಅಂದರೂ ಕೂಡ ನಮ್ಮ ಸುರಕ್ಷಿತವಾದ ಜಾಗಕ್ಕೆ ಇದು ನಮ್ಮನ್ನು ಕರ್ಕೊಂಡೋಗುತ್ತೆ ಅಂತ ನಂಬಿಕೆ ಬರೋವರೆಗೂ ಕೂಡ ಅದರಲ್ಲಿ ಡ್ರೈವರ್ ಒಬ್ರು ಇದ್ದೇ ಇರ್ತಾರೆ. ಅಲ್ಲಿಗೆ ಇದು ಎಲ್ಲ 100ಕ್ಕೂ 100 ಆಗೋವರೆಗೂ ಕೂಡ ಡ್ರೈವರ್ ಒಬ್ಬ ಇದ್ದು ಇದನ್ನ ಚಾಲನೆ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡ್ತದೆ. ಇದು 100ಕ್ಕೂ 100 ಕರೆಕ್ಟಾಗಿ ಓಡುತ್ತೆ ಅಂದಾಗ ಮಾತ್ರ ಇದು ಡ್ರೈವರ್ಲೆಸ್ ಟ್ರೈನ್ ಆಗಿ ಮಾರ್ಪಾಡಾಗುತ್ತದೆ. ಒಟ್ಟಿನಲ್ಲಿ ಹೇಳೋದಾದ್ರೆ ಮುಂಬರುವ ದಿನಗಳಲ್ಲಿ ಬೆಂಗಳೂರಿನ IT ಉದ್ಯೋಗಿಗಳಿಗೆ ಮತ್ತು ಏರ್ಪೋರ್ಟ್ಗೆ ಹೋಗುವ ಜನರಿಗೆ ಈ ಡ್ರೈವರ್ಲೆಸ್ ಮೆಟ್ರೋ ಒಂದು ವರವಾಗಲಿದೆ. ಟ್ರಾಫಿಕ್ ಕಿರಿಕಿರಿ ಇಲ್ಲದೆ ಅತ್ಯಂತ ಸುರಕ್ಷಿತವಾಗಿ ನಿಖರವಾದ ಸಮಯಕ್ಕೆ ನಾವು ಪ್ರಯಾಣಿಸಬಹುದು. ಸ್ನೇಹಿತರೆ, ನಿಮ್ಗೇನ್ ಅನ್ಸುತ್ತೆ ಈ ಡ್ರೈವರ್ ಇಲ್ಲದ ಮೆಟ್ರೋ ರೈಲಿನ ಕೂರಲು ನೀವೆಷ್ಟು ಎಕ್ಸೈಟ್ ಆಗಿದ್ದೀರಾ? ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನ ನಮ್ಮೊಂದಿಗೆ ಹಂಚಿಕೊಳ್ಳಿ. ಈ ವಿಡಿಯೋ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಬೆಂಗಳೂರಿನ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಇಂಟ್ರೆಸ್ಟಿಂಗ್ ಸುದ್ದಿಯೊಂದಿಗೆ ಸಿಗೋಣ. ಧನ್ಯವಾದಗಳು.